ದ್ವಿತೀಯ PUC ಹಿಸ್ಟ್ರಿ 7ನೇ ತಾರೀಕು ಎಕ್ಸಾಮ್ ಇದೆ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ 80ಕ್ಕೆ 80 ಅಂಕ ತೆಗೆದುಕೊಳ್ತೀರಾ ಕೇವಲ 2 ದಿನದಲ್ಲಿ. ನೋಡಿ, ಈ ಒಂದು ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇದ್ದಾನೆ. ಹೀಗಾಗಿ ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ. ನಾ ಏನು ಕ್ವಶನ್ ಕೊಡ್ತೀನಲ್ಲ ಅವೇ ಕ್ವಶನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ. ಸೊ ಹೀಗಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಕೊಡ್ತಾ ಇರ್ತೇನೆ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿಯ PDF ನೋಟ್ಸನ್ನು ನಾನೆಲ್ಲ ಹಾಕ್ತಾ ಇದ್ದೇನೆ. ನಡೀರಿ ಶುರು ಮಾಡೋಣ. ಈಗ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೇನೆ. ಓಕೆ, ಇಲ್ಲಿ ದ್ವಿತೀಯ PUC ಇತಿಹಾಸ ನೀಲಿನಕ್ಷೆ ಆಧಾರಿತ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ಹಾಗಿದ್ರೆ ಅಧ್ಯಾಯ 1 ಪೀಠಿಕೆಯಲ್ಲಿ 1 ಅಂಕದ ಎಷ್ಟೆಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ. 1 ಅಂಕದ ಪ್ರಶ್ನೆ ಅಂತ ಅಂದ ತಕ್ಷಣ ಇಲ್ಲಿ MCQ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಜಸ್ಟ್ ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಓದ್ಕೊಳ್ಳಿ. ಅವೇ ಕ್ವಶನ್, ಜಸ್ಟ್ ಕ್ವಶನ್ ಕೇಳುವಂತಹ ರೀತಿ ಬದಲಾಗುತ್ತೆ, ಆದರೆ ಕ್ವಶನ್ ಇದೇ ಇರುತ್ತೆ. ಸೊ ಹಾಗೆ ಇಲ್ಲಿ ನೋಡಿ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಪರ್ಷಿಯನ್ ಅಲ್ಲ, ಗ್ರೀಕ್ ಭಾಷೆಯಿಂದ ಬಂದಿದೆ. ಅನೇಕ ಇವ್ಯಾಲ್ಯುವೇಟರ್ ಜೊತೆ ಮಾತಾಡಿ ನಾನು ಈ ಒಂದು ಕ್ವಶನ್ಗೆ ಉತ್ತರವನ್ನು ಕಂಡುಕೊಂಡಿದ್ದೇನೆ. ಪರ್ಷಿಯನ್ ಅಲ್ಲ, ಗ್ರೀಕ್ ಭಾಷೆಯಿಂದ ಬಂದಿದೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾಣ್ಯಶಾಸ್ತ್ರ ಎಂದರೇನು? ಕಮೆಂಟ್ ಮಾಡಿ ಬೇಗ ಬೇಗ. ಇಲ್ಲೇ ಉತ್ತರ, ಇಲ್ಲೇ ಎಲ್ಲ ಕಮೆಂಟ್. ಪ್ರಾಚೀನ ಕರ್ನಾಟಕದ ಮೇರೆನೆ ಉಲ್ಲೇಖಿಸಿದ ಗ್ರಂಥವನ್ನು ಹೆಸರಿಸಿ. ಯಾವುದು? ಕಮೆಂಟ್ ಮಾಡಿ ಹೇಳಿ ನನಗೆ. 2 ಅಂಕದ ಪ್ರಶ್ನೆಯನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಪ್ರಾಚೀನ ಭಾರತದ ಯಾವುದಾದ್ರೂ 2 ವಿಶ್ವವಿದ್ಯಾನಿಲಯಗಳನ್ನ ಹೆಸರಿಸಿ. ಆಧಾರವಿಲ್ಲದ ಇತಿಹಾಸ ಬೇಕೇ ಇಲ್ಲ. ಈ ಒಂದು 5 ಪ್ರಶ್ನೆ ಇಂಪಾರ್ಟೆಂಟ್. 5 ಪ್ರಶ್ನೆ ಇಂಪಾರ್ಟೆಂಟ್. ಇದರಲ್ಲಿ ಯಾವ್ದು ಕೇಳ್ತಾರೆ ಹೇಳಕ್ಕೆ ಬರಲ್ಲ. ಇವಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. 5 ಅಂಕದ ಪ್ರಶ್ನೆ, ಈ 4 ಪ್ರಶ್ನೆ ಇದೆ. ಈ 4ರಲ್ಲಿ 1 ಪ್ರಶ್ನೆ ಬರುತ್ತೆ. ಯಾವ ಪ್ರಶ್ನೆ ಬರುತ್ತೆ ಅಂತ ಕಡ್ಡಾಯವಾಗಿ, ಖಚಿತವಾಗಿ, ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಈ 4 ಪ್ರಶ್ನೆಯನ್ನು ಓದ್ಕೊಂಡ್ಬಿಡಿ. ಈ 4ಅನ್ನು ಓದ್ಕೊಳ್ಳಿ, ಏನೂ ಆಗಲ್ಲ. ಇನ್ನು 2ನೇ ಅಧ್ಯಾಯ ಶಿಲಾಯುಗ ಮತ್ತು ಲೋಹಯುಗ. ನಿಯೋಲಿಥಿಕ್ ಪದದ ಅರ್ಥವೇನು? ಕಮೆಂಟ್ ಮಾಡಿ ಹೇಳಿ ನನಗೆ. ಇದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ. ದೇರ್ ಇಸ್ ನೋ ನೀಡ್ ಟು ವರಿ ಅಬೌಟ್. ಪ್ಯಾಲಿಯೋಲಿಥಿಕ್ ಅಂತ ಮಾಡ್ಕೊಳ್ಳಿ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಹಳೆ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನ ಹೆಸರಿಸಿ. ಹೊಸ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನ ಹೆಸರಿಸಿ. ಅಧ್ಯಾಯ 3 ಸಿಂಧೂ ನದಿ ನಾಗರಿಕತೆ. ಅಂದರೆ ಅಧ್ಯಾಯ 2ರಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದು ನಮಗೂ ಒಂದು ಪ್ರಶ್ನೆಯಲ್ಲಿ ಕಲ್ತೀವಿ. ಈಗ 1 ಅಂಕದ ಪ್ರಶ್ನೆ, ಅಧ್ಯಾಯ 3 ಸಿಂಧೂ ನದಿ ನಾಗರಿಕತೆಯಲ್ಲಿ 1 ಅಂಕದ ಪ್ರಶ್ನೆ. 1 ಅಂಕದ ಪ್ರಶ್ನೆ, ಮೆಹೆಂಜೋದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ. ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಯಾವ ವರ್ಷ ಸ್ಥಾಪಿಸಲಾಯಿತು? 1904. ಸಿಂಧೂ ನದಿ ನಾಗರಿಕತೆಯ ಹಡಗುಕಟ್ಟೆಯಲ್ಲಿ ಪತ್ತೆಯಾಗಿದೆ. ನೀವು ಕಮೆಂಟ್ ಮಾಡಿ ಹೇಳಬೇಕು ನನಗೆ ಅದನ್ನು. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲೇ ನೀವು ಆರಾಮಾಗಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಪರ್ಫೆಕ್ಟ್ ಆಗಿಬಿಡ್ತೀರಾ. ಸೊ ಹೀಗಾಗಿ ವಿಡಿಯೋನ ಕೊನೆ ತನಕ ನೋಡಿ. 2 ಅಂಕದ ಪ್ರಶ್ನೆಯಲ್ಲಿ ಕೇವಲ 3 ಇದೆ ನೋಡಿ. ಸಿಂಧೂ ನದಿ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ. ಸಿಂಧೂ ಜನರ ಯಾವುದಾದ್ರೂ 2 ಆಮದುಗಳ ಅಥವಾ ರಫ್ತನ್ನು ತಿಳಿಸಿ. ಕಮೆಂಟ್ ಮಾಡಿ ಹೇಳಿ ನನಗೆ. ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್. ಅದೇ ರೀತಿ ಆರ್ಯ ಪದದ ಅರ್ಥವೇನು? ವೈದಿಕ ಸಂಸ್ಕೃತಿ ಮೂಲ ಪ್ರಮುಖ ಲಕ್ಷಣಗಳು. ಭಾಗ 2 ಘಟಕ 2 ಪ್ರಾಚೀನ ಯುಗ. ಆರ್ಯ ಪದದ ಅರ್ಥವೇನು? ವೇದ ಎಂದರೇನು? ಪ್ರಥಮ ವೇದವನ್ನು ಹೆಸರಿಸಿ. ಆರ್ಯರ ಪ್ರಮುಖ ಕಸಬೇನಾಗಿತ್ತು? ಈ ಎಲ್ಲ ಪ್ರಶ್ನೆಗಳನ್ನ ನೋಡ್ತಾ ಹೋಗಿ. ಹೊಸ ಮತಗಳ ಉದಯ. 10 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ. 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. 23ನೇ ತೀರ್ಥಂಕರ್ ಯಾರು? ಕಮೆಂಟ್ ಮಾಡಿ. ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು? ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು? ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು? ಗಯಾ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಸಂಪೂರ್ಣವಾಗಿರ್ತಕ್ಕಂಥ ಫಿಕ್ಸ್ ಪ್ರಶ್ನೆ. ಇದನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು. ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕನ ಕೊಡುಗೆಗಳು. ಇದರ 1 ಅಂಕದ ಪ್ರಶ್ನೆ ಒಂದೇ ಕೇಳ್ತಾರೆ. ಈ ಅರ್ಥಶಾಸ್ತ್ರವನ್ನು ಬರೆದವರು ಕೌಟಿಲ್ಯ. ಯಾರು ಇಂಡಿಕಾವನ್ನು ಬರೆದರು? ಕಮೆಂಟ್ ಮಾಡಿ ಹೇಳಿ. ಮುದ್ರಾ ರಾಕ್ಷಸವನ್ನು ಬರೆದವರು ಚಂದ್ರಗುಪ್ತ. ಮುದ್ರಾ ರಾಕ್ಷಸವನ್ನು ಬರೆದವರು ಯಾರು ಅಂತ ಕಮೆಂಟ್ ಮಾಡಿ ಹೇಳಿ. ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು? ಅದಿಷ್ಟು. ಕುಶಾನರ ಮೂಲ ಸ್ಥಳ ಯಾವುದು? ಯೂಚಿ. ಕುಶಾನರ ಪ್ರಸಿದ್ಧ ದೊರೆ? ಕಮೆಂಟ್ ಮಾಡಿ ಹೇಳಿ. ಕನಿಷ್ಕನ ರಾಜಧಾನಿ ಯಾವುದು? 4.5 ಗುಪ್ತರು, ಸಮುದ್ರಗುಪ್ತ ಮತ್ತು ಸುವರ್ಣಯುಗ. ಗುಪ್ತ ಸಂತತಿಯ ಸ್ಥಾಪಕ ಶ್ರೀಗುಪ್ತ. ಅಲಹಾಬಾದ್ ಸ್ತಂಭಶಾಸನವನ್ನು ರಚಿಸಿದವರು ಯಾರು? ಹರಿಸೇನ. ಇವೆಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗಿ. 5 ಅಂಕದ ಪ್ರಶ್ನೆ, ಚೋಳರು ಒಂದು ಗದ್ಯದಲ್ಲಿ, ಈ ಒಂದು ಚಾಪ್ಟರ್ನಲ್ಲಿ
ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಇದು ಒಂದೇ ಒಂದು ಪ್ರಶ್ನೆ, ಇದು ಫಿಕ್ಸ್ ಪ್ರಶ್ನೆ. 5 ಅಂಕದ 1ನೇ ಪೀಠಿಕೆಯಲ್ಲಿ ಒಂದು ಕಲ್ತ್ಬಿಟ್ವಿ, ಈ ಒಂದು ಪ್ರಶ್ನೆಯನ್ನು ಕಲ್ತ್ಬಿಟ್ವಿ. 2 ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ವರ್ಧನರು ಆರಂಭಿಕ ಚಾಲುಕ್ಯರು, ಪಲ್ಲವರು ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಇವೆಲ್ಲವನ್ನ ನೋಡ್ತಾ ಹೋಗಿ. ವರ್ಧನರು ಮತ್ತು ಆರಂಭಿಕ ಚಾಲುಕ್ಯ ಏನು ಈ ಒಂದು ಚಾಪ್ಟರ್ ಇದೆಯಲ್ಲ, 10 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ, ಈ ಒಂದು ಚಾಪ್ಟರ್ನಿಂದ ಕೇಳಲಾಗಿದೆ. ಆದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದಾರೆಪ್ಪ ಅಂತಂದರೆ ಅಲ್ಲಿ ಈ ಚಾಪ್ಟರ್ ಮೇಲೆ 10 ಅಂಕದ ಪ್ರಶ್ನೆಯನ್ನು ತೆಗೆದುಕೊಂಡಿಲ್ಲ. ಅದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದಾರೆ. ಅದೇನಿರಲಿ, ಈ ಒಂದು ಚಾಪ್ಟರ್ನಿಂದ 10 ಅಂಕದ ಒಂದು ಪ್ರಶ್ನೆಯನ್ನು ಓದಿ, ಕಡ್ಡಾಯವಾಗಿ ಓದಿ. ರಾಷ್ಟ್ರಕೂಟರು ಇಲ್ಲಿ 4.7ರಲ್ಲಿ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ. ಲಿಟ್ರಲಿ ಈ ಒಂದು ವಿಡಿಯೋ ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ, ನೀವು ವಿಡಿಯೋನ ಕೊನೆ ತನಕ ನೋಡಿ. ರಾಷ್ಟ್ರಕೂಟರು 1 ಅಂಕದ 2 ಪ್ರಶ್ನೆಯನ್ನು ಕೇಳ್ತಾರೆ. ಇವೆಲ್ಲ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು, ಇದನ್ನೆಲ್ಲ ನೋಡ್ತಾ ಹೋಗಿ. ಪಂಪನಿಗೆ ಆಶ್ರಯ ನೀಡಿರ್ತಕ್ಕಂಥವ್ರು ಯಾರು, ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು. ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಕೊಟ್ಟಿದ್ದೇನೆ. ಇವೆಲ್ಲ ನೋಡ್ತಾ ಹೋಗಿ. ಮಧ್ಯಕಾಲೀನ ಯುಗ ಅಧ್ಯಾಯ 5 ದೆಹಲಿ ಸುಲ್ತಾನರು. 10 ಅಂಕದ ಒಂದು ಪ್ರಶ್ನೆಯನ್ನು, 2 ಅಂಕದ ಒಂದು ಪ್ರಶ್ನೆಯನ್ನು ಈ ಅಧ್ಯಾಯದಿಂದ ಕೇಳಲಾಗುತ್ತೆ. ಮೊಹಮ್ಮದ್ ಬಿನ್ ತುಘಲಕನು ರಾಜಧಾನಿ ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ. 2 ಅಂಕದ ಪ್ರಶ್ನೆ. ದೆಹಲಿಯನ್ನು ಆಳಿದ ಯಾವುದಾದ್ರೂ 2 ಸುಲ್ತಾನ ಸಂತತಿಯನ್ನು ತಿಳಿಸಿ. ಇದಿಷ್ಟು ಗೊತ್ತಿರ್ತಕ್ಕಂಥದ್ದು. ತಾಜ್ ಮಹಲನ್ನು ಯಾರು ಕಟ್ಟಿದ್ರು, ಅದು ಎಲ್ಲಿದೆ ಕಮೆಂಟ್ ಮಾಡಿ ಹೇಳಿ. ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ. ನೀವು ಇಲ್ಲೇ ಕಮೆಂಟ್ ಮಾಡಿದರೆ ನಿಮ್ಗೆ ನೆನಪಾಗುತ್ತೆ, ಅದೊಂಥರ ನೀವು ಪರ್ಫೆಕ್ಟ್ ಆಗಿಬಿಡ್ತಾರೆ. 10 ಅಂಕದ ಪ್ರಶ್ನೆ. ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ. ಇದಿಷ್ಟಾಯಿತು ಮೊಘಲರ ಬಗ್ಗೆ. ಈ ಒಂದು ಪ್ರಶ್ನೆ ಇಲ್ಲಿದೆ, ನೀವು ನೋಡ್ತಾ ಹೋಗಿ. ಮರಾಠರ ಏಳಿಗೆ, ಶಿವಾಜಿ. ಇಲ್ಲಿ ಮರಾಠರ ಚಾಪ್ಟರ್ ಮೇಲೆ ಕೇವಲ ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ನೀವು ಹೇಳಿದ್ರಿ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಕೊಡಿ, ಇಂಪಾರ್ಟೆಂಟ್ ಕ್ವಶನ್ ಕೊಡಿ. ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಾ ಇದ್ದೇನೆ. ಓಕೆ, ಇವನಿಷ್ಟನ್ನು ನೀವು ಓದಬೇಕಾಗುತ್ತೆ. ಚೌತ್ ಅಂದರೇನು, ಶಿವಾಜಿ ಮತ್ತು ಜೈಸಿಂಗನ ನಡುವೆ ಸಹಿ ಹಾಕಲಾಗಿರ್ತಕ್ಕಂಥ ಒಪ್ಪಂದ ಯಾವುದು, ಕಮೆಂಟ್ ಮಾಡಿ ಹೇಳಿ. ಶಿವಾಜಿ ತಂದೆ ತಾಯಿ ಯಾರು, ಶಿವಾಜಿ ಯಾವುದಾದರೂ 2 ಪ್ರಮುಖ ಕೋಟೆಗಳನ್ನು ವಿವರಿಸಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಶಿವಾಜಿಯು ಸಂಗ್ರಹಿಸುತ್ತಿದ್ದ ಪ್ರಮುಖ ತೆರಿಗೆಗಳು ಯಾವುವು, ಚೌತ್ ಮತ್ತು ಸದರೇಶ್ ಮುಖಿ. ವಿಜಯನಗರ ಸಾಮ್ರಾಜ್ಯ ನವಕೋಟಿ ನಾರಾಯಣ ಎಂದು ಯಾರನ್ನು ಕರೆಯಲಾಗಿತ್ತು. ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದ ರಾಜನನ್ನು ಹೆಸರಿಸಿ. ಇವೆಲ್ಲ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಬಹುಮನಿ ಆದಿಲ್ ಶಾಹಿ ಸುಲ್ತಾನರು. ಇದಿಷ್ಟಾಯಿತು ಈ ಒಂದು ಪ್ರಶ್ನೆಗಳನ್ನು ನೋಡುತ್ತಾ ಹೋಗಿ. ಬಹುಮನಿ ಮನೆತನದ ರಾಜಧಾನಿಗಳನ್ನು ತಿಳಿಸಿ. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ, ಇವನ್ನೆಲ್ಲ ನೀವು ನೋಡಿ. ಅಧ್ಯಾಯ 6 ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು. ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. 5 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗುತ್ತೆ, 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇದಿಷ್ಟನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು, ಸಿಖ್ ಧರ್ಮದ ಸ್ಥಾಪಕ ಯಾರು, ಶಂಕರಾಚಾರ್ಯರ ಸಿದ್ಧಾಂತ. ಇವೆಲ್ಲ ಕ್ವಶನನ್ನು ನೋಡ್ತಾ ಹೋಗಿ. ಇಲ್ಲಿ 3 ಪ್ರಶ್ನೆ ಇದೆ, ಇಲ್ಲಿ ನೋಡಿ, ಸ್ವಲ್ಪ ಗಮನ ಇಟ್ಟು ನೋಡಿ. ಇಲ್ಲಿ ಈ 3 ಪ್ರಶ್ನೆ ಇದೆ, 1, 2, 3. ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ, ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆ, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ. ಈ 3 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಈ 3ರಲ್ಲಿ ನೋಡಿ, ಈ 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಪೀಠಿಕೆಯಲ್ಲಿ 4 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಚೋಳರು ಅನ್ನುವಂಥ ಒಂದು ಅಧ್ಯಾಯ ಇದೆಯಲ್ಲ, ಅಲ್ಲಿ ಒಂದು ಪ್ರಶ್ನೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ, ಅದೊಂದು ಫಿಕ್ಸ್ ಪ್ರಶ್ನೆ. ಈ 3ರಲ್ಲಿ ನೀವು ಯಾವುದು ಓದ್ತೀರಾ ನಿಮಗೆ ಬಿಟ್ಟಿದ್ದು. ಪೀಠಿಕೆ ಭಾಗದಲ್ಲಿ ನಾನು ಇಲ್ಲ ಓದ್ತಾ ಬಂದಿದ್ದೇನೆ ಅಂತಂದರೆ ಅಲ್ಲಿ ಒಂದು ಪ್ರಶ್ನೆಯನ್ನು ಟಚ್ ಮಾಡಿ ಅಟೆಂಪ್ಟ್ ಮಾಡಿ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ಪ್ರಾಚೀನ ಗ್ರಾಮಾಡಳಿತವನ್ನು ಬರೀರಿ, ಆ ಒಂದು ಪ್ರಶ್ನೆಯನ್ನು ಬರೀರಿ. ಅಲ್ಲಿ 2 ಪ್ರಶ್ನೆ ಮುಗೀತು, ಅಲ್ಲಿ ಬರ್ಬಿಟ್ರಿ. ಇಲ್ಲ ನಾನು ಇನ್ನೂ ಮುಂದೆ ಬಂದು ಮಧ್ಯಕಾಲ ಪ್ರಾಚೀನದಲ್ಲ ಮಧ್ಯಕಾಲೀನ ಇತಿಹಾಸದಲ್ಲಿ ಟಚ್ ಮಾಡ್ತೀನಿ ಅಂತಂದರೆ ಈ 3 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ನೋಡ್ತಾ ಹೋಗೋಣ. ಆಧುನಿಕ ಯುಗದಲ್ಲಿ 5 ಅಂಕದ ಒಂದು ಪ್ರಶ್ನೆನ ಕೇಳ್ತಾರೆ. ಮುಂದೆಲ್ಲ ನಾನು ಟೈಪ್ ಮಾಡಿಟ್ಟಿದ್ದೇನೆ, ನೀವು ನೋಡಿ. ಇವೆಲ್ಲ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಮೈಸೂರು ಒಂದು ಮಾದರಿ ರಾಜ್ಯ, 10 ಅಂಕದ ಈ ಒಂದು ಪ್ರಶ್ನೆಯನ್ನು ಓದ್ಕೊಂಬಿಡಿ, ಇದು ಫಿಕ್ಸ್ ಪ್ರಶ್ನೆ. ಕರ್ನಾಟಕದಲ್ಲಿ ಏಕೀಕರಣ ಚಳವಳಿ, ಇದರ ಮೇಲೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, JVP ಸಮಿತಿ 2 ಸದಸ್ಯರು, ಕರ್ನಾಟಕ ಏಕೀಕರಣ ಚಳವಳಿಯ ಯಾರಾದರೂ 2 ನಾಯಕರು, ರಾಜ್ಯ ಪುನರ್ರಚನೆಗಾಗಿ ರಚಿಸಲಾಗಿರ್ತಕ್ಕಂಥ 2 ಸಮಿತಿ. ಈ 3ರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಫಿಕ್ಸ್ ಪ್ರಶ್ನೆ ಇದೆ, ಓದ್ಕೊಂಬಿಡಿ. ಇಲ್ಲಿ ನೋಡಿ, ಲಾಸ್ಟ್ ನಾನು ಹೇಳುವಂಥ ಒಂದು ಇದು ಏನಪ್ಪ ಅಂತಂದರೆ, ಒಂದು ಟಿಪ್ಸ್ ಅಡ್ವೈಸ್ ಏನಂತಂದರೆ, ಕೇವಲ ಬ್ಲೂ ಪ್ರಿಂಟ್ ಆಧಾರಿತ ನಾನು ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ. ಅದನ್ನು ಹೊರತುಪಡಿಸಿ ನೀವು ಇನ್ನೊಂದು 2-3 ಎಕ್ಸ್ಟ್ರಾ ಕ್ವಶನ್ ಓದೋದು ಉತ್ತಮ ಅಂತ ನನಗೆ ಅನಿಸುತ್ತೆ.
ಯಾಕಂತಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಇಲ್ಲ ಅಂತಲ್ಲ. ಸೊ ನೀವು ಈ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಹೊರತುಪಡಿಸಿ ಇನ್ನೊಂದು 2 ಕ್ವಶನ್ 3 ಕ್ವಶನನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ 10 ಅಂಕದ ಪ್ರಶ್ನೆಯಲ್ಲಿ. ಅದನ್ನು ನೀವು ದಯವಿಟ್ಟು ಓದಿದರೆ ನಿಮಗೆ ಅನುಕೂಲ ಆಗುತ್ತೆ. ಯಾವ್ಯಾವ ಪ್ರಶ್ನೆ? ಬುದ್ಧನ ಜೀವನ ಮತ್ತು ಬೋಧನೆ ಆಲ್ರೆಡಿ ಕೊಟ್ಟಿದ್ದೇನೆ. ಗುಪ್ತರ ಕಾಲವನ್ನು ಭಾರತೀಯ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೀತಾರೆ? ಇದೊಂದು ಪ್ರಶ್ನೆಯನ್ನು ಓದ್ಕೊಳ್ಳಿ, ಆಲ್ರೆಡಿ ಇದ್ರ ಮೇಲೆ ವಿಡಿಯೋ ಮಾಡಿದ್ದೇನೆ. ಬುದ್ಧನ ಜೀವನ ಚರಿತ್ರೆ ಅದರ ಮೇಲೂ ಒಂದು ವಿಡಿಯೋ ಮಾಡಿದ್ದೇನೆ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ 10 ಅಂಕದ ಫಿಕ್ಸ್ ಪ್ರಶ್ನೆ. ಜಸ್ಟ್ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನ ಹೋಗಿ ನೋಡಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ಜಸ್ಟ್ ನೆನ್ಪಿಟ್ಕೊಳ್ಳಿ, ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ. ಇದನ್ನು ಆಲ್ರೆಡಿ ಮಾದರಿ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಹೀಗಾಗಿ ಈ ಆ್ಯನ್ಯುವಲಿ ಕೇಳೋದು ಸ್ವಲ್ಪ ಡಿಫಿಕಲ್ಟ್, ಕಠಿಣ ಅನಿಸುತ್ತೆ. ಕೇಳಿದರೆ ಓಕೆ. ನೀವು ಈ 2 ಪ್ರಶ್ನೆಯನ್ನು 3 ಮತ್ತು 4ನೇ ಪ್ರಶ್ನೆಯನ್ನು ಓದ್ಕೊಳ್ಳಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಓದ್ಕೊಳ್ಳಿ, ಏನು ತಪ್ಪಿಲ್ಲ, ಓದಿ, ಟೈಮ್ ಇದೆ. ಈ 2 ಪ್ರಶ್ನೆಯನ್ನು ಓದ್ಕೊಳ್ಳಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ. ಈ 2 ಪ್ರಶ್ನೆ. 10 ಅಂಕದ 7 ಪ್ರಶ್ನೆಯನ್ನು ಓದಿದರೆ 4 ಪ್ರಶ್ನೆ ಬರುತ್ತೆ. 4 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಯಾವುದಾದ್ರೂ ಆರಾಮಾಗಿ ಸುಲಭವಾಗಿ ನೀವು ಬರಿಬೋದು. ಈ ಒಂದು ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ, ಇವೇ ಪ್ರಶ್ನೆ ಬರಬೇಕು. ಈ ಪ್ರಶ್ನೆಯನ್ನು ಬಿಟ್ಟರೆ ಮತ್ತೆ ಯಾವುದು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಇತಿಹಾಸದಲ್ಲಿ ಯಾವ ರೀತಿ ಉತ್ತರವನ್ನು ಬರೀಬೇಕು, ಯಾವ ರೀತಿ ಉತ್ತರ ಬರೆದ್ರೆ ನಾವು 80ಕ್ಕೆ 80 ಅಂಕ ತೆಗೆದುಕೊಳ್ಬೋದು ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಕಾಯ್ತಾ ಇರಿ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.